ಗೃಹಲಕ್ಷ್ಮಿಯರಿಗೆ ಶಾಕ್. ಇನ್ನು ಮುಂದೆ ನಿಮ್ಮ ಖಾತೆಗೆ ದುಡ್ಡು ಬರುವುದಿಲ್ಲ. ಎಸ್, ಗೃಹಲಕ್ಷ್ಮಿಯ 32ನೇ ಕಂತು ರಿಲೀಸ್ ಆಗ್ತಾ ಇದೆ. ಖಾತೆಗೆ 2,000 ಬರೋ ಮುನ್ನವೇ 1.95 ಲಕ್ಷ ಫಲಾನುಭವಿಗಳಿಗೆ ಸರ್ಕಾರ ಬಿಗ್ ಶಾಕ್ ಅನ್ನ ನೀಡಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣ ಬಿಡುಗಡೆಯಾಗಿದೆ. ಮಹಿಳೆಯರ ಆರ್ಥಿಕ ಸಬಲೀಕರಣದ ಉದ್ದೇಶದಿಂದ ಜಾರಿಗೆ ಬಂದಿರುವಂತಹ ಈ ಒಂದು ಯೋಜನೆಯ ಅಡಿಯಲ್ಲಿ ಪ್ರತಿ ತಿಂಗಳು ಕುಟುಂಬದ ಯಜಮಾನಿಯರಿಗೆ ಖಾತೆಗೆ 2,000 ರೂಪಾಯಿ ಜಮಾ ಮಾಡಲಾಗ್ತಾ ಇತ್ತು. ಇದೀಗ 32ನೇ ಕಂತಿಗಾಗಿ ಸರ್ಕಾರ ಬರೋಬ್ಬರಿ 2,443 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೆ. ತುಂಬಾ ಜನ ಕೇಳ್ತಾ ಇದ್ರು ಗೃಹಲಕ್ಷ್ಮಿ ಹಣ ಬರೋದು ಯಾವಾಗ ಅಂತ ಹೇಳಿ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇನ್ನು ಕೇವಲ 3-4 ದಿನಗಳಲ್ಲಿ ಫಲಾನುಭವಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ನೇರ ನಗದು ವರ್ಗಾವಣೆಯ ಮೂಲಕ ಹಣ ಜಮಾ ಆಗುತ್ತೆ ಅಂತ ಹೇಳಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರರಾಗಿರುವಂತಹ ಉಪಾಧ್ಯಕ್ಷ ದಿನೇಶ್ ಗೋಳಿಗೌಡ ಅವರು ಮಾಹಿತಿಯನ್ನ ನೀಡಿದ್ರು. ಈ ಯೋಜನೆಯು ಇದುವರೆಗೂ ಕೂಡ ಪ್ರತಿ ತಿಂಗಳ ಯಜಮಾನಿಯರಿಗೆ ಒಟ್ಟು 62,000 ರೂಪಾಯಿಯನ್ನ ಆರ್ಥಿಕವಾಗಿ ನೆರವನ್ನ ಮಾಡಿದೆ. ಇದೀಗ 32ನೇ ಕಂತಿನ 2,000 ರೂಪಾಯಿ ಜಮಾ ಆಗ್ತಾ ಇದೆ. ಆಗ ಮೊತ್ತ 64,000 ರೂಪಾಯಿ ಆಗುತ್ತೆ. ಅಂದ್ರೆ ಇದುವರೆಗೂ ಒಂದು ಮಹಿಳೆ 64,000 ರೂಪಾಯಿಯನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳಿ ಅರ್ಥ. ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಅಕ್ರಮವಾಗಿದೆ. ಹೌದು, ಒಂದ್ ಕಡೆ 32ನೇ ಕಂತಿನ ಹಣ ಬಿಡುಗಡೆಯಾಗಿ ಮಹಿಳೆಯರಿಗೆ ಖುಷಿ ತರ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಯೋಜನೆಯ ಅನುಷ್ಠಾನದಲ್ಲಿ ನಡೆದಿರುವಂತಹ ಭಾರಿ ಅಕ್ರಮ ಹಾಗೂ ನಿರ್ಲಕ್ಷ್ಯ ಬೆಳಕಿಗೆ ಬಂದಿದೆ. ಅರ್ಹ ಫಲಾನುಭವಿಗಳಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳ ಲಾಭ ತಲುಪಬೇಕು ಅಂತ ಹೇಳಿ ಈ ಒಂದು ಉದ್ದೇಶದಿಂದ ಸರ್ಕಾರ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಯೋಜನೆಗಳ ಪರಿಷ್ಕರಣೆಗೆ ಮುಂದಾಗಿತ್ತು. ಆಗ ಒಂದು ಆಘಾತಕಾರಿ ಮಾಹಿತಿ ಹೊರಗೆ ಬಂದಿತ್ತು. ನೋಂದಾಯಿತ ಫಲಾನುಭವಿಗಳ ಡೇಟಾಬೇಸ್ ಪರಿಶೀಲನೆ ಮಾಡಿದಾಗ ಮೃತಪಟ್ಟಿರುವಂತಹ ಬರೋಬ್ಬರಿ 1,95,224 ಮಹಿಳೆಯರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿಯಾಗ್ತಾ ಇತ್ತಂತೆ. ಈ ಒಂದು ಮೃತರ ಖಾತೆಗಳಿಗೆ ಒಟ್ಟು 115 ಕೋಟಿ ರೂಪಾಯಿಯಷ್ಟು ಭಾರಿ ಮೊತ್ತ ಸಂಧಾನವಾಗಿದೆ. ಇದು ಸರ್ಕಾರದ ಯೋಜನೆಗಳ ಅನುಷ್ಠಾನ ವ್ಯವಸ್ಥೆ ಹಾಗೂ ಡಾಟಾ ನಿರ್ವಹಣೆಯ ಬಗ್ಗೆ ಒಂದು ಗಂಭೀರ ಪ್ರಶ್ನೆ ಹುಟ್ಟುಹಾಕುವಂತಿತ್ತು. ಈ ರೀತಿಯ ಭಾರಿ ಮೊತ್ತದ ಸೋರಿಕೆ ಹಂಗೆ ದುರುಪಯೋಗಕ್ಕೆ ತಕ್ಷಣವೇ ಕಡಿವಾಣ ಹಾಕಲಿಕ್ಕೆ ಸರ್ಕಾರ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದೆ. ಇದಕ್ಕಾಗಿ ಹೊಸ ಮಾರ್ಗಸೂಚಿಯನ್ನ ರೂಪಿಸಲಿಕ್ಕೆ ಚಿಂತನೆಯನ್ನು ನಡೆಸಿದೆ. ಈ ಹೊಸ ನಿಯಮದ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಏನಿದೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಮೃತಪಟ್ಟರೆ ಕೇವಲ 15 ದಿನಗಳ ಒಳಗಾಗಿ ಆಕೆ ಹೆಸರಿನ ಯೋಜನೆ ಪಟ್ಟಿಯಿಂದ ಕೈ ಬಿಡಬೇಕು. ಆ ಮೂಲಕ ಮೃತರ ಹೆಸರಿನಲ್ಲಿ ಹಣ ದುರುಪಯೋಗ ಪಡಿಸಿಕೊಳ್ಳೋದು ಪೂರಾ ಬಂದಾಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಅರ್ಹ ಫಲಾನುಭವಿಗಳಿಗೆ, ಅರ್ಹ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣ ತಲುಪುವ ಮೂಲಕ ಯೋಜನೆಯನ್ನ ಯಶಸ್ವಿಯಾಗಿ ಮುಂದುವರಿಸುತ್ತಿರುವಂತಹ ಸರ್ಕಾರ ಇದೇ ಸಮಯದಲ್ಲಿ ಅರ್ಹರು ಹಾಗೂ ಮೃತರ ಹೆಸರಿನಲ್ಲಿ ಹಣ ಸೋರಿಕೆಯಾಗಿರುವುದನ್ನ ತಡೀಲಿಕ್ಕೆ ವ್ಯವಸ್ಥೆ ಬಿಗಿಗೊಳಿಸ್ತಾ ಇದೆ. ಶೀಘ್ರದಲ್ಲಿಯೇ 32ನೇ ಕಂತಿನ 2,000 ರೂಪಾಯಿ ಹಣವನ್ನು ಕೂಡ ಖಾತೆಗೆ ಕೊಡ್ತಾ ಇದ್ದಾರೆ. ಇದು ಒಂಥರ ಸಿಹಿ ಸುದ್ದಿ. ಆದ್ರೆ ಇನ್ನು ತುಂಬಾ ಜನಕ್ಕೆ ಇದು ಇಷ್ಟ ಆಗೋದಿಲ್ಲ. ಯಾಕಂತಂದ್ರೆ ಇಷ್ಟು ದಿನ ಸತ್ತವರ ಹೆಸರಿನಲ್ಲಿ ಹಣವನ್ನ ಪಡೆದುಕೊಳ್ತಾ ಇದ್ರು, ಇನ್ ಮುಂದೆ ಅದು ಎಂಡ್ ಆಗುತ್ತೆ, ಅದು ಬರೋದಿಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಎಸ್, ನಿಮ್ಗೆ ಎಷ್ಟು ತಿಂಗಳದ ಗೃಹಲಕ್ಷ್ಮಿ ಹಣ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.